ಎಂಡ್ಯೂರೋ ಬೈಕ್ ಥರ ಫೀಲ್ ಆಗ್ತಿದೆ. ಹಾಗೆ ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ಆಲ್ ನ್ಯೂ 2025 ಹೀರೋ ಎಕ್ಸ್ಪಲ್ಸ್ 210 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಒಂದು ಬೈಕ್ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. 2025 ಮಾಡೆಲ್ ಹೀರೋ ಎಕ್ಸ್ಪಲ್ಸ್ 210 ಬೈಕ್ನಲ್ಲಿ 2 ಟೈಪ್ಸ್ ಆಫ್ ವೇರಿಯಂಟ್ಸ್ ಬರುತ್ತೆ. ಫಸ್ಟ್ ವೇರಿಯಂಟ್ ಬಂದು ಟಾಪ್ ವೇರಿಯಂಟು, ಸೆಕೆಂಡ್ ವೇರಿಯಂಟ್ ಬಂದು ಬೇಸ್ ವೇರಿಯಂಟು. ಟಾಪ್ ವೇರಿಯಂಟ್ಗೂ ಮತ್ತು ಬೇಸ್ ವೇರಿಯಂಟ್ಗೂ ಏನು ಡಿಫ್ರೆನ್ಸ್ ಅಂದರೆ TFT ಡಿಸ್ಪ್ಲೇ ಟಾಪ್ ವೇರಿಯಂಟಿಗೆ ಬರುತ್ತೆ, LCD ಡಿಸ್ಪ್ಲೇ ಬೇಸ್ ವೇರಿಯಂಟಿಗೆ ಬರುತ್ತೆ. ನಕಲ್ ಗಾರ್ಡ್ಸು ಟಾಪ್ ಮಾಡಲಿಗೆ ಬರುತ್ತೆ, ಬೇಸ್ ಮಾಡಲ್ನಲ್ಲಿ ನಕಲ್ ಗಾರ್ಡ್ಸ್ ಬರಲ್ಲ. ಟಾಪ್ ಮಾಡಲ್ನಲ್ಲಿ ಡ್ಯುಯಲ್ ಚಾನಲ್ ABS ಬರುತ್ತೆ, ಬೇಸ್ ಮಾಡಲ್ನಲ್ಲಿ ಸಿಂಗಲ್ ಚಾನಲ್ ABS ಬರುತ್ತೆ. ಅದು ಬಿಟ್ಟರೆ ಇಂಜಿನ್ ಸ್ಪೆಸಿಫಿಕೇಷನಲ್ಲಿ ಟಾಪ್ ಮಾಡಲ್ ಅಥವಾ ಬೇಸ್ ಮಾಡಲ್ನಲ್ಲಿ ಸೇಮ್ ಪವರ್ ಕಾನ್ಫಿಗರೇಷನ್ ಬರುತ್ತೆ, ಸೇಮ್ CCನೇ ಬರುತ್ತೆ. ಮೊದಲನೇದಾಗಿ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಪ್ರೊಜೆಕ್ಟರ್ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಆನ್ ಮಾಡೋಣ, ಈ ಥರ ಕಾಣಿಸುತ್ತೆ. ಇಂಡಿಕೇಟರ್ಸು LED ಲೈಟ್, 4 ಇಂಡಿಕೇಟರ್ಸು LED ಲೈಟ್ ಜೊತೆ ಬರುತ್ತೆ. ಟೈಲೈಟ್ ವಿಚಾರಕ್ಕೆ ಬಂದಾಗ LED ಟೈಲೈಟ್. ಗಾಡಿನ ಸ್ಟಾರ್ಟ್ ಮಾಡೋಣ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿಚಾರಕ್ಕೆ ಬಂದಾಗ ಇದು TFT ಡಿಸ್ಪ್ಲೇ ಆ್ಯಂಡ್ ಇದರಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಮತ್ತು ಓಡೋಮೀಟರು, ಸ್ಪೀಡೋಮೀಟರು ಪ್ರತಿಯೊಂದು ಇದರಲ್ಲಿ ತೋರಿಸುತ್ತೆ. ಆ್ಯಂಡ್ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ತೋರಿಸ್ತಿದೆ ಆ್ಯಂಡ್ ವಾರ್ನಿಂಗ್ ಲೈಟ್ಸ್ ಎಲ್ಲ ತೋರಿಸ್ತಾ ಇದೆ. ಈ ಒಂದು ಬೈಕ್ನಲ್ಲಿ ABS ರೈಡ್ ಮೋಡ್ಸ್ ಅಂತ ಬರುತ್ತೆ. ಸೊ ABS ಮೋಡ್ ಅಂತ ಇದೆ ನೋಡಿ, ಇದರೊಳಗೆ ರೋಡು ಮತ್ತು ಆಫ್ ರೋಡ್ ಅಂತ ಇದೆ. ಸೊ ಯಾವುದಕ್ಕೆ ಬೇಕಾದ್ರೂ ಸ್ವಿಚ್ ಮಾಡ್ಕೊಂಡು ಓಡಿಸ್ಬೋದು. ಸೊ ಈಸಿಯಾಗಿ ಈ ಒಂದು ABS ರೈಡ್ ಮೋಡ್ಸ್ನ ನಾವು ಚೇಂಜ್ ಮಾಡ್ಕೊಬೋದು. ಓವರಾಲ್ ಆಗಿ ಸಿಂಪಲ್ ಆಗಿದೆ, ಡೀಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಸ್ವಲ್ಪ ಕಷ್ಟ ಆಗುತ್ತೆ ತೆಗಿಯೋಕ್ಕೆ, ಯಾಕಂದರೆ ತುಂಬಾ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಇಲ್ಲಿ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಿಚಸ್ ಕ್ವಾಲಿಟೀಸ್ ವಿಚಾರಕ್ಕೆ ಬಂದಾಗ ಎಲ್ಲ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಈ ಥರ ಇದೆ. ಇದು ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು, ನಕಲ್ ಗಾರ್ಡ್ಸ್ ಕೊಟ್ಟಿದ್ದಾರೆ. ಬ್ರೇಕು ಮತ್ತು ಕ್ಲಚ್ಚು ಏನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಏನೂ ಕೊಟ್ಟಿಲ್ಲ, ಬಟ್ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು ತುಂಬ ಹೈಟಲ್ಲಿದೆ ಗಾಡಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಆಫ್ ಮಾಡಿ ಆನ್ ಮಾಡಿದಾಗ ಈ ಥರ ರಿಯಾಕ್ಟ್ ಆಗುತ್ತೆ. ಹೀರೋ ಎಕ್ಸ್ಪಲ್ಸ್ ಮೇಕ್ ನ್ಯೂ ಟ್ರ್ಯಾಕ್ಸ್ ಅಂತ ತೋರಿಸುತ್ತೆ. ಸೊ ಡಿಸ್ಪ್ಲೇ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಇಡ್ಸುತ್ತೆ ನೋಡಿ, ಈ ಥರ ಇದೆ. ಫ್ಯೂಯಲ್ ಟ್ಯಾಂಕ್ನ ಮೆಟಲ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ಪವರ್ಡ್ ಬೈ ಹೀರೋ ಮೋಟಾರ್ ಸ್ಪೋರ್ಟ್ಸ್ ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ. ಹೀರೋ ಅಂತ ರಬ್ಬರ್ ಪ್ಯಾಡಿಂಗ್ ಮಾಡಿದ್ದಾರೆ. ಸೀಟ್ ವಿಚಾರಕ್ಕೆ ಬಂದಾಗ ತುಂಬಾ ಲಾಂಗಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೈವೇಟ್ ಪಾರ್ಟಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಯಾಕಂದರೆ ಸ್ವಲ್ಪ ಮುಂದೆ ಪ್ರೊಜೆಕ್ಟ್ ಮಾಡಿದ್ದಾರೆ ಸೀಟ್ನ ಕುಷನಿಂಗ್ ಎಲ್ಲ ಡೀಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಬೇಕಂದರೆ ಚೇಂಜ್ ಮಾಡಿಸ್ಕೊಬೋದು. ಇಲ್ಲಿ 210 ಲಿಕ್ವಿಡ್ ಕೂಲ್ಡ್ ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ. ಇದನ್ನು ಪ್ಲಾಸ್ಟಿಕ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಇದನ್ನು ಪ್ಲಾಸ್ಟಿಕ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಸೀಟ್ನೆಲ್ಲ ಓಪನ್ ಮಾಡ್ಕೊಬೋದು. ಹ್ಯಾಂಡಲ್ ಗ್ರ್ಯಾಪ್ಸ್ ಎಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬಾ ಸ್ಪೇಸಿಂಗ್ ಕೊಟ್ಟಿದ್ದಾರೆ, ಯಾಕಂದರೆ ಗಾಡಿ ಅಥವಾ ಏನಾರ ಮಣ್ಣಲ್ಲಿ ಏನಾರ ಸಿಕ್ಕಾಕೊಂಡ್ರೆ ಇಬ್ಬರು ಆರಾಮಾಗಿ ಕೈ ಹಾಕಿ ಎತ್ಬೋದು. ಅದಕ್ಕೋಸ್ಕರ ಈ ಸ್ಪೇಸಿಂಗ್ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡ್ ಒಂದು ರ್ಯಾಕ್ ಕೊಟ್ಟಿದ್ದಾರೆ. ಅದರ ಲೋಡ್ ಬಂದು ಮ್ಯಾಕ್ಸಿಮಮ್ ಲೋಡ್ 3 kg ಅಂತ ಹಾಕಿದ್ದಾರೆ. ಆರಾಮಾಗಿ 3 kg ಏನಾರ ಐಟಮ್ಸ್ನ ಟೈ ಮಾಡ್ಕೊಂಡು ಇದರಲ್ಲಿ ತಗೊಂಡೋಗ್ಬೋದು ಅಂತಲೇ ಹೇಳ್ಬೋದು. ಆ್ಯಂಡ್ ಶಾರ್ಪಾಗಿ ಬಿಟ್ಟಿದ್ದಾರೆ ಟೈಲ್ ಸೆಕ್ಷನ್ನ. ಎಕ್ಸಾಸ್ಟ್ನ ಈ ಥರ ಕೊಟ್ಟಿದ್ದಾರೆ, ಅದನ್ನು ಮೆಟಲ್ನಲ್ಲೂ ಕಂಪ್ಲೀಟ್ ಮಾಡಿದ್ದಾರೆ ಮತ್ತು ಈ ಒಂದು ಫೈಬರ್ ಪ್ಲಾಸ್ಟಿಕ್ನಲ್ಲೂ ಕಂಪ್ಲೀಟ್ ಮಾಡಿದ್ದಾರೆ. ಫುಟ್ ಪೆಕ್ಸ್ನೆಲ್ಲ ಹೆವಿಯಾಗಿ ಕೊಟ್ಟಿದ್ದಾರೆ ನೋಡ್ಬೋದು. ಆಫ್ ರೋಡು ಫುಟ್ ಪೆಕ್ಸ್ನ ಹಾಕಿದ್ದಾರೆ. ಇಲ್ಲೂ ಆಫ್ ರೋಡು ಏನೋ ಬ್ರೇಕ್ ಲಿವರ್ನ ಹಾಕಿದ್ದಾರೆ. ಆ್ಯಂಡ್ ಈ ಎಲ್ಲ ಪಾರ್ಟೂ ಪ್ಲಾಸ್ಟಿಕ್ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಮೆಟಲ್ ಟ್ಯಾಂಕ್ ಬರುತ್ತೆ, ಫ್ಯೂಯಲ್ ಟ್ಯಾಂಕು. ಆ್ಯಂಡ್ ಸೈಡ್ ಪ್ರೊಫೈಲಿಂದ ಗಾಡಿ ಈ ಥರ ಕಾಣಿಸುತ್ತೆ. ಈ ಒಂದು ಬೀಕೆಲ್ಲ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಯಾಕೆ ಕೊಟ್ಟಿದ್ದು ಅಂದರೆ ಅಕಸ್ಮಾತು ಎಲ್ಲನ ಕೆಸರಲ್ಲಿ ಗಾಡಿ ಸಿಕ್ಕಾಕೊಂಡ್ರೆ ಇಲ್ಲಿಗೆಲ್ಲ ಹಾಕಿ ನಾವು ಹಳೆ ಎಕ್ಸ್ಪಲ್ಸ್ 200ನಲ್ಲಿ ಎಳಿತಿದ್ವಿ. ಆದರೆ ಇದಕ್ಕೆ ಟೈ ಮಾಡಿಕೊಂಡು ಹೇಳಿದ್ರೆ
ಆರಾಮಾಗಿ ಗಾಡಿ ಎದ್ದೇಳುತ್ತೆ. ಬೈಕ್ ಕಂಪನಿನ ಕ್ರ್ಯಾಶ್ ಗಾರ್ಡ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಅಂಡರ್ ಕೌಲ್ ಕೊಟ್ಟಿದ್ದಾರೆ. ಎಕ್ಸಾಸ್ಟು ಹೊರಗಡೆ ಎಕ್ಸ್ಪೋಸ್ ಆಗಿದೆ, ಜಾಸ್ತಿ ಒಂದು ಸ್ವಲ್ಪ ಹುಷಾರಾಗಿರಬೇಕು ಆಫ್ ರೋಡಿಂಗ್ ಮಾಡ್ಬೇಕಾರೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಸೆಮಿ ಡಬಲ್ ಕ್ರ್ಯಾಡಲ್ ಫ್ರೇಮ್ ಅಂತ ಕರೀತಾರೆ. ಯಾಕಂದರೆ ಈ ಒಂದು ಪಾರ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಸೆಮಿ ಡಬಲ್ ಕ್ರ್ಯಾಡಲ್ ಫ್ರೇಮ್ ಅಂತ ಕರೀತಾರೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಓವರಾಲ್ ಸೈಡ್ ಪ್ರೊಫೈಲಿಂದ ಗಾಡಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ನನಗೆ ಈ ಒಂದು ಪಾರ್ಟ್ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲಿ DOHC ಅಂತ ರಿಟರ್ನ್ ಮಾಡಿದ್ದಾರೆ, ನೋಡ್ಬೋದು ಇಲ್ಲಿ ಇರೋವಂಥ ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಫ್ರಂಟ್ ವೀಲ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಈ ಒಂದು ಪಾರ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಆಫ್ ರೋಡಿಂಗಿಗೋಸ್ಕರ ಬಿಟ್ಟಿದ್ದಾರೆ ಈ ಒಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 21 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ ಟೈರ್ ಆಗಿರುತ್ತೆ, ಯಾಕಂದರೆ ಈ ಒಂದು ವೀಲು ಸ್ಪೋಕ್ ವೀಲ್ ಆಗಿರುತ್ತೆ. ಫ್ರಂಟ್ ವೀಲ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಬರುತ್ತೆ. ಬ್ಯಾಕ್ ವೀಲ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಬ್ಯಾಕ್ ವೀಲ್ ವಿಚಾರಕ್ಕೆ ಬಂದಾಗ 18 ಇಂಚಸ್ ಟೈರ್ ಪ್ರೊಫೈಲ್ ಟ್ಯೂಬ್ ಟೈರ್ ಆಗಿರುತ್ತೆ, ಯಾಕಂದರೆ ಈ ಒಂದು ವೀಲು ಸ್ಪೋಕ್ ವೀಲ್ ಆಗಿರುತ್ತೆ. ಬ್ಯಾಕ್ ವೀಲ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS. ಸ್ವಿಂಗ್ ಆರಮ್ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ವೀಲ್ನ ಡ್ರೈವ್ ಬಂದು ಚೈನ್ ಡ್ರೈವ್ ಆ್ಯಂಡ್ ಸ್ಯಾರಿ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಫುಟ್ ಪೆಕ್ಸ್ನೆಲ್ಲ ಹೈ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಸೆಂಟ್ರ್ ಸ್ಟ್ಯಾಂಡ್ ಬರಲ್ಲ. ಆ್ಯಂಡ್ ತುಂಬಾ ಗ್ಯಾಪ್ ಇದೆ ಈ ಒಂದು ಪಾರ್ಟು ನೋಡ್ಬೋದು, ಯಾಕಂದರೆ ಸಸ್ಪೆನ್ಷನ್ ಟ್ರಾವೆಲು ಬ್ಯಾಕ್ದು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಟ್ರಯಲ್ ಆ್ಯಂಡ್ ಟೆಸ್ಟೆಡ್ ಮಾಡಿದ್ದಾರೆ ಈ ಒಂದು ಫ್ರೇಮ್ ಜೊತೆಗೆ. ಈ ಒಂದು ಬೈಕು ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂದರೆ ರ್ಯಾಲಿ ಬೈಕ್ ಥರ ಈ ಒಂದು ಬೈಕ್ನ ಡಿಸೈನ್ ಮಾಡಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಒಂದು ವಿಂಡ್ಶೀಲ್ಡ್ ನೋಡ್ಬೋದು ಮತ್ತು ಈ ಒಂದು ಪಾರ್ಟ್ ನೋಡ್ಬೋದು, ರ್ಯಾಲಿ ಬೈಕ್ ಥರನೇ ಕಾಣಿಸುತ್ತೆ. ಆ್ಯಂಡ್ ಆ ಒಂದು ಬೈಕಲ್ಲಿ ಏನೇನು ಸ್ಪೆಸಿಫಿಕೇಷನ್ ಫೀಚರ್ಸ್ ಇರಬೇಕೋ ಇದರಲ್ಲೂ ಒಂದು ಸ್ವಲ್ಪ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಫುಲ್ ಆಗದೇ ಇರ್ಬೋದು, ಬಟ್ ಒಂದು 50% ಆದರೂ ಹಾಕಿರ್ತಾರೆ. ಈ ಬೈಕ್ನ ಓವರಾಲ್ ಲೆಂತ್ ಬಂದು 2254 mm ಬರುತ್ತೆ. ಓವರಾಲ್ ವಿಡ್ತ್ ಬಂದು 884 mm ಬರುತ್ತೆ. ಓವರಾಲ್ ಹೈಟ್ ಬಂದು 1348 mm ಬರುತ್ತೆ. ವೀಲ್ ಬೇಸ್ ಬಂದು 830 mm ಬರುತ್ತೆ. ಸೀಟ್ ಹೈಟ್ ಬಂದು 830 mm ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 220 mm ಬರುತ್ತೆ. ಸೊ ಸ್ವಲ್ಪ ಹೈಟ್ ಇರೋದೇ ಈ ಗಾಡಿನ ಓಡಿಸ್ಬೇಕಾಗುತ್ತೆ. ಓವರಾಲ್ ತೂಕ ಬಂದು 170 kg ಬರುತ್ತೆ, ಅದು ಟಾಪ್ ಮಾಡಲ್ಗೆ. ಬೇಸ್ ಮಾಡಲ್ಗೆ 168 kg ಬರುತ್ತೆ ಕ್ಲಬ್ ವೆಯ್ಟು. ಆ್ಯಂಡ್ ಸ್ವಲ್ಪ ಉದ್ದ ಇರೋರು ಓಡಿಸ್ಬೇಕು, ಸಣ್ಣಕ್ಕಿರೋರು ಉದ್ದ ಇರೋರು ಓಡಿಸ್ಬೋದು. ಸಣ್ಣಕ್ಕಿರೋರು ಅಂದರೆ ಕುಳ್ಳಕ್ಕಿರೋರು ದಪ್ಪ ಇದ್ದರೆ ಓಡ್ಸೋಕ್ಕಾಗಲ್ಲ, ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾ ಜಾಸ್ತಿ ಇದೆ. ಒಂದು ಗಾಡಿಯಲ್ಲಿ ಮೇಜರ್ ಪಾರ್ಟೇ ಫ್ರೇಮು ಮತ್ತು ಸಸ್ಪೆನ್ಷನ್ಸು, ಅದಾದಮೇಲೆ ಇಂಜಿನು. ಅದು ಬಿಟ್ಟರೆ ಈ ಬಾಡಿ ಪ್ಯಾನಲ್ಸ್ ಎಲ್ಲ ಏನು ಲೆಕ್ಕಕ್ಕೆ ಇಲ್ಲ, ಯಾಕಂದರೆ ಸುಮ್ಮನೆ ಅದು ಸಿಟಿ ಯೂಸೇಜ್ ಮಾಡೋಕ್ಕೆ ಅಂದರೆ ರೋಡ್ ಲೀಗಲ್ಗೋಸ್ಕರ ಒಂದು ಏರೋಡೈನಮಿಕ್ಗೋಸ್ಕರ ಆ ಥರ ಮಾಡಿರ್ತಾರೆ. ಆಫ್ ರೋಡಿಂಗ್ ಮಾಡೋಕ್ಕೆಲ್ಲ ಅವೆಲ್ಲ ಬೇಕಾಗಿಲ್ಲ. ಹೀರೋ ಎಕ್ಸ್ಪಲ್ಸ್ 210 ಬೈಕ್ನ ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 4 ಲಿಕ್ವಿಡ್ ಕೂಲ್ DOHC ಸೆಟಪ್ ಜೊತೆ ಈ ಒಂದು ಬೈಕ್ ಬರುತ್ತೆ. E20 ಕಂಫರ್ಟಬಲ್ ಆಗುತ್ತೆ ಮತ್ತು OBD ಸೆನ್ಸರ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಪವರ್ 24.6 PS ಆಫ್ ಪವರ್ ಜನ್ರೇಟ್ ಮಾಡುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕ್ 20 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವೊಂದು ಬೈಕ್ನಲ್ಲಿ ಪವರ್ ಜಾಸ್ತಿ ಇದ್ದು ಟಾರ್ಕ್ ಕಮ್ಮಿ ಇದ್ದರೆ ಒಂದು ಬೈಕು ಪಕ್ಕ ಕುದುರೆ ಥರ ಓಡುತ್ತೆ. ಫ್ಯೂಯಲ್ ಸಪ್ಲೈ ಸಿಸ್ಟಮ್ ವಿಚಾರಕ್ಕೆ ಬಂದಾಗ F5 ಬರುತ್ತೆ. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ ಆ್ಯಂಡ್ ಸ್ಮೂತ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇದ್ದರೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಇಡಿಸುತ್ತೆ. ಮೆಟಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಮೈಲೇಜ್ ಅರೌಂಡ್ 30 to 35 ಆರಾಮಾಗಿ ಕೊಡುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ 3000ರಿಂದ 4000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಆಗ್ಬೋದು. ಇನ್ನು ವರ್ಸ್ ಕೇಸ್ ಜಾಸ್ತಿನೂ ಆಗ್ಬೋದು ಅಂತಲೇ ಹೇಳ್ಬೋದು. ಈ ಒಂದು ಗಾಡಿಯ ಸ್ಪೆಸಿಫಿಕೇಷನ್ ಫೀಚರ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ ಫಾರ್ ಎ ರೈಡ್. ಗೈಸ್, ಈಗ ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋದು ಆಲ್ ನ್ಯೂ 2025 ಹೀರೋ ಎಕ್ಸ್ಪಲ್ಸ್ 210 ಬೈಕ್ನ. ಇದಕ್ಕೆ ಲೆಟ್ಸ್ ಗೋ ಫಾರ್ ಎ ರೈಡ್. ಗ್ರೌಂಡ್ ಕ್ಲಿಯರೆನ್ಸ್ ಬಂದು 220 mm ಇದೆ. ನನ್ನ ಹೈಟ್ ಬಂದು 5.7. ಆರಾಮಾಗಿ ನಾನು ಕುತ್ಕೊಳ್ಬೋದು, ಏನು ಗಾಡಿ ಮೇಲೆ ಹತ್ಕೊಂಡೇನೆ ಆರಾಮಾಗೆ ಗಾಡಿ ಮೇಲೆ ಕುತ್ಕೊಳ್ಬೋದು. ಸ್ಟಾರ್ಟ್ ಮಾಡೋಣ. ಎಕ್ಸಾಸ್ಟ್ ಸೌಂಡ್ ಈ ಥರ ಕೇಳಿಸುತ್ತೆ. ಸೊ ಲೆಟ್ಸ್ ಗೋ ಫಾರ್ ಎ ರೈಡ್. ಹಂಗೆ ಎಗುರಿಸ್ಬೋದು. ಗಾಡಿ ತುಂಬಾ ಲೈಟ್ ವೈಟ್ ಆಗಿದೆ.
ಗೇರ್ ಶಿಫ್ಟಿಂಗ್ ಬೇಗನೆ ಆಗುತ್ತೆ. ಶಾರ್ಟ್ ಗೇರ್ ಶಿಫ್ಟಿಂಗ್ ಇದೆ. ವಾವ್, ಕಂಫರ್ಟ್ ಲೆವೆಲ್ ಅಂತೂ ಹೆವಿಯಾಗಿದೆ ಅಂತಲೇ ಹೇಳ್ಬೋದು. ಹೆವಿಯಾಗಿದೆ ಅಂದರೆ ಸಖತ್ತಾಗಿದೆ ಅಂತಲೇ ಅರ್ಥ. ಡಿಸ್ಪ್ಲೇ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಆ್ಯಂಬಿಯಂಟ್ ಸೆನ್ಸಾರ್ ಇದೆ ಈ ಒಂದು TFT ಡಿಸ್ಪ್ಲೇನಲ್ಲಿ. ಮಿರರ್ಸು ಚೆನ್ನಾಗಿದ್ದಾವೆ. ವಾವ್, ಪಿಕಪ್ ಚೆನ್ನಾಗಿದೆ. ಮುಂದ್ಗಡೆನ ವೀಲ್ನ ಸೈಜ್ ಬಂದು 21 ಇಂಚಸ್ಸು, ಬ್ಯಾಕ್ ಸೈಡು 18. ಸ್ವಲ್ಪ ಸ್ಲೈಟಾಗೆ ಬ್ಯಾಕ್ ಸೈಡ್ ಡೌನ್ ಇರುತ್ತೆ. ಸೊ ಆದ್ದರಿಂದ ಕಂಫರ್ಟಬಲ್ ಆಗಿ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು. ಎಕ್ಸಾಸ್ಟ್ ಸೌಂಡ್ ಮಾತ್ರ ಸಖತ್ತಾಗಿ ಕೇಳಿಸ್ತಾ ಇದೆ. ಗೇರ್ ಸ್ಲಿಕ್ಕರ್ ಚೇಂಜ್ ಆಗುತ್ತೆ. ಈ ಒಂದು ಬೈಕ್ನಲ್ಲಿ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇದೆ. ನನ್ನ ಹೈಟ್ ಬಂದು 5.7. ನನ್ನ ಫುಟ್ಟು ಫ್ಲ್ಯಾಟ್ ಆಗ್ತಾ ಇದೆ. 2 ಫುಟ್ಟು ಫ್ಲ್ಯಾಟ್ ಆಗ್ತಿಲ್ಲ, 1 ಫುಟ್ ಮಾತ್ರ ಫ್ಲ್ಯಾಟ್ ಆಗ್ತಾ ಇದೆ. ಸೊ 5.7 ಹೈಟ್ ಇರೋರು ಈ ಗಾಡಿನ ಆರಾಮಾಗಿ ಓಡಿಸ್ಬೋದು. ಸಿಟಿ ಯೂಸೇಜಲ್ಲಿ ಆರಾಮಾಗಿ ಓಡಿಸ್ಬೋದು, ಯಾಕಂದರೆ ಗಾಡಿಯ ತೂಕ ಕಮ್ಮಿ ಇದೆ. ಮೈಲೇಜು ಚೆನ್ನಾಗಿ ಕೊಡುತ್ತೆ, 30ರಿಂದ 35. ಮಿರರ್ಸ್ ಚೆನ್ನಾಗಿದ್ದಾವೆ. ಹಿಂದ್ಗಡೆಯಿಂದ ಆಟೋ, ಕಾರು, ಬೈಕ್ಸ್ ಏನಾದ್ರು ಬಂದರೆ ಕ್ಲೀನಾಗಿ ಕಾಣಿಸುತ್ತೆ. ವೈಡ್ ಹ್ಯಾಂಡಲ್ ಬಾರ್ ಇದೆ ಗುರು, ಆರಾಮಾಗೆ ಕುತ್ಕೊಂಡು ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು. ಸೀಟ್ನ ಕುಷಿಂಗು ಚೆನ್ನಾಗಿದೆ, ಬ್ಯಾಕ್ ಸೈಡ್ ಸಸ್ಪೆನ್ಷನ್ನು ಚೆನ್ನಾಗಿದೆ. ಡ್ಯುಯಲ್ ಚಾನಲ್ ABS ಆ್ಯಂಡ್ ABS ಮೋಡ್ ಇದೆ. ಸೊ ಈಗ ರೋಡ್ ಮೋಡಲ್ಲಿದೆ. ರೋಡ್ ಮೋಡಲ್ಲಿ ಬ್ರೇಕಿಂಗ್ ರೆಸ್ಪಾನ್ಸ್ ಚೆನ್ನಾಗಿದೆ. ಬ್ರೇಕಿಂಗ್ ರೆಸ್ಪಾನ್ಸ್ ಚೆನ್ನಾಗಿದೆ. ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಗುರು. ಗಾಡಿದು ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ ಬಾಡಿದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ರೈಡ್ ಮೋಡ್ನ ಚೇಂಜ್ ಮಾಡ್ಕೊಳೋಣ. ನ್ಯೂಟ್ರಲಿಗೆ ಹಾಕೋಣ. ವೀಳಪ್ಪ ನ್ಯೂಟ್ರಲಿಗೆ ಬಿತ್ತು. ಸೊ ಇಲ್ಲಿ ABS ಮೋಡಿಗಲ್ಲಿ ಟ್ರಯಲ್ ಮೋಡ್ಗೆ ಹಾಕೋಣ. ಸೊ ಟ್ರಯಲ್ ಅಂತ ತೋರಿಸುತ್ತೆ. ಸೊ ಲೆಟ್ಸ್ ಗೋ. ಡಿಸ್ಪ್ಲೇನಲ್ಲೂ ಚೇಂಜ್ ಆಗುತ್ತೆ ಟ್ರಯಲ್ ಮೋಡ್ನಲ್ಲಿ. ಮಿನಿಮಲ್ ಇದೆ, ಅಂದರೆ ರೋಡ್ ಮೋಡಲ್ಲಿ ಯಾವ ಥರ ಬ್ರೇಕಿಂಗ್ ರೆಸ್ಪಾನ್ಸ್ ಇದೆಯೋ ಅಷ್ಟು ಕ್ರಿಸ್ಪಾಗಿಲ್ಲ. ಓ ಪಿಕಪ್ ಸಖತ್ತಾಗಿದೆ, ನಾಲ್ಕನ್ ಪಿಕಪ್ ಸಖತ್ತಾಗಿದೆ. ಬಂತು ಪಾತೋಲ್ಸ್ ಗುರು. ಸಸ್ಪೆನ್ಷನ್ ಅಲ್ಟಿ, ಟೆಲಿಸ್ಕೋಪಿಕ್ ಸಸ್ಪೆನ್ಷನು ಅಲ್ಟಿ, ಬ್ಯಾಕ್ ಸೈಡ್ ಮೋನೋಶಾಕ್ ಸಸ್ಪೆನ್ಷನು ಅಲ್ಟಿ. ಅಲ್ಟಿಮೇಟ್ ಸಸ್ಪೆನ್ಷನ್ಸು. ಮನ್ಯೂವರೆಲ್ಲ ಆರಾಮಾಗಿ ಮಾಡ್ಬೋದು, ಯಾಕಂದರೆ ಗಾಡಿ ತುಂಬಾ ಲೀನಾಗಿದೆ. ಪಿಕಪ್ ಮಾತ್ರ ಸಖತ್ತಾಗಿದೆ, ಅದು ಫೀಲ್ ಆಗುತ್ತೆ. ಗಾಡಿ ಹಿಂಗಡೆ ಎಳಿಯುತ್ತೆ. ತುಂಬಾ ರಿಲ್ಯಾಕ್ಸ್ ಆಗಿದೆ ಗಾಡಿ. ಸೊ ಗಾಡಿ ಇಲ್ಲಿ ತನಕ 1660 ಕಿಲೋಮೀಟರ್ ಓಡಿದೆ.
ವೈಬ್ರೇಷನ್ ಏನಿಲ್ಲ ಗುರು, ಬೊಂಬಾಟಾಗಿದೆ ಗಾಡಿ. ಒಂದು 2,40,000 ಕೊಡ್ತಿದ್ದೀವಿ ಅಂದರೆ ಕಾಸಿಗೆ ತಕ್ಕಂತೆ ಕಜ್ಜಾಯ ಈ ಒಂದು ಬೈಕು. ಬ್ರೇಕಿಂಗ್ ರೆಸ್ಪಾನ್ಸ್ ಒಂದು ಸ್ವಲ್ಪ ಇದರಲ್ಲಿ ಅಷ್ಟು ಚೆನ್ನಾಗಿರ್ಸಲ್ಲ ಟ್ರಯಲ್ ಮೋಡ್ನಲ್ಲಿ. ಯಾಕಂದರೆ ಗೊತ್ತಲ್ಲ, ಟ್ರಯಲ್ಸ್ ಅಂದರೆ ಸ್ವಲ್ಪ ಮಿನಿಮಲ್ ಇರಬೇಕು ಬ್ರೇಕಿಂಗ್ ರೆಸ್ಪಾನ್ಸು. ತುಂಬಾ ಕ್ರಿಸ್ಪಾಗಿದ್ದರೆ ಬಿದ್ದುಬಿಡ್ತೀವಿ, ಸ್ಕಿಡ್ ಆಗಿ ಅಥವಾ ಬ್ರೇಕ್ ಲಾಕ್ ಆಗಿ. ಸಿಟಿ ಯೂಸೇಜಲ್ಲಂತೂ ಆರಾಮಾಗಿದೆ ಗುರು, ನಿಜವಾಗ್ಲೂ ಆರಾಮಾಗಿದೆ. ನನಗೆ ಸಾಹಿ ಹೀರೋ ಪ್ರೀಮಿಯಾ ಶೋರೂಮ್ ನಾಗರಬಾವಿಯವರು ನನಗೆ ಗಾಡಿ ಕೊಟ್ಟಿದ್ದಾರೆ ಅಂತ ನಾನು ಪಾಸಿಟಿವ್ ಹೇಳ್ಬೇಕನ್ನೋದೇನೂ ಇಲ್ಲ, ನನಗೆ ನೆಗೆಟಿವ್ ಹೇಳ್ಬೋದು. ಬಟ್ 2,40,000 ಒಳಗಡೆ ಒಂದು 200cc ADV ಬೈಕ್ನ ಕೊಡ್ತಿದ್ದಾರೆ ಅಂದರೆ ಲಿಟ್ರಲಿ ಬ್ಯಾಲೆನ್ಸಿಂಗ್ ಎಲ್ಲ, ಇಂಜಿನ್ ಪರ್ಫಾರ್ಮೆನ್ಸ್ ಎಲ್ಲ ಬೆಂಕಿ ಅಂತಲೇ ಹೇಳ್ಬೋದು. ಸೊ ಈಗ ABS ಮೋಡ್ನಲ್ಲಿ ಆಫ್ ರೋಡಿಗೆ ಹಾಕೋಣ. ಸೊ ಇಲ್ಲಿ ನೋಡ್ಬೋದು ಟ್ರಯಲ್ ಮೋಡ್ನಲ್ಲಿ ಬ್ಯಾಕ್ ಸೈಡು ರೇರ್ ABS ಆಫ್ ಅಂತ ತೋರಿಸ್ತಾ ಇದೆ. ಸೊ ಈಗ ರೈಡ್ ABS ಮೋಡ್ನಲ್ಲಿ ಆಫ್ ರೋಡಿಗೆ ಹಾಕೋಣ. ಸೊ ಆಫ್ ರೋಡಿಗೆ ಈ ಥರ ಏನೋ ಲೋಗೋ ತೋರಿಸುತ್ತೆ. ಸೊ ಲೆಟ್ಸ್ ಗೋ. ಸಸ್ಪೆನ್ಷನ್ ಅಂತೂ ಬೆಂಕಿ ಗುರು, ಆರಾಮಾಗಿ ಹಿಂಗೆಲ್ಲ ನಿಂತ್ಕೊಂಡೆಲ್ಲ ಓಡಿಸ್ಬೋದು. ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ, ರೈಡರ್ ಟ್ರಯಾಂಗಲ್ ಚೆನ್ನಾಗಿದೆ, ರೈಡರ್ನ ಸೀಟಿಂಗ್ ರೂಮ್ ಚೆನ್ನಾಗಿದೆ. ನಾನು ಆಫ್ ರೋಡ್ ಮಾಡ್ತಾ ಇದ್ದೀನಿ ರ್ಯಾಲಿ ಬೈಕ್ ಥರ. ಗಾಡಿ ಹೇಳಿದ ಮಾತು ಕೇಳುತ್ತೆ ಗುರು. ಸಖತ್ತಾಗಿದ್ದು ಬ್ರೇಕ್, ಆಫ್ ರೋಡ್ ಆಗಿದ್ರು, ಆಫ್ ರೋಡ್ ABS ಆಗಿದ್ರು. ಬ್ರೇಕ್ ಏನೋ ಓಕೆ ಅನಿಸ್ತೈತೆ ಆಫ್ ರೋಡು ABS ಮೋಡ್ನಲ್ಲಿ. ಎಕ್ಸಾಸ್ಟ್ ಮಾತ್ರ ಸೆಕ್ಸಿ ಅಂತ ಹೇಳ್ಬೋದು. ನಾನು KLX ಬೈಕ್ನ ಓಡಿಸಿದ್ದೀನಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಈ ಗಾಡಿನೇ ಯಾಕೋ ತುಂಬಾ ಇಷ್ಟ ಆಗ್ತಾ ಇದೆ. ಅದು ತುಂಬಾ ಸ್ಕೆಲಿಟನ್ ಆಗಿದೆ, ಇದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಗುರು ಸಖತ್ತಾಗಿದೆ ಗುರು, ಗಾಡಿ ಮಾತ್ರ ಸಖತ್ತಾಗಿದೆ, ಏನು ಮಾತಾಡಲ್ಲ, ಬೊಂಬಾಟಾಗಿದೆ ಅಂತಲೇ ಹೇಳ್ತೀನಿ. ಓ ಫುಲ್ 10,000 ನಾನು ಎಂತೆಂಥ ಬೈಕ ಓಡಿಸಿದ್ದೀನಿ. ಐ ಥಿಂಕ್ ಇದನ್ನು ತಗೊಂಡ್ರೆ ಒಳ್ಳೇದು ಅಂದ್ಕೊತೀನಿ.